ಸ್ನೇಹಿತರೆ, ಗಾಡಿಗಳಲ್ಲಿ ಇದೊಂದು ಹಾಕ್ಸ್ಲಿಲ್ಲ ಅಂದರೆ ಇನ್ಮೇಲೆ ನ್ಯಾಷನಲ್ ಪರ್ಮಿಟು ಆ್ಯಕ್ಟಿವ್ ಆಗಲ್ಲ ಅಂತೆ. ಅದೇನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಹೊಸೂರು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ತರೀಕೆರೆಗೆ ಬಂದೆ. ಯಾಕಪ್ಪ ಅಂದರೆ ನಮ್ಮ ಗಾಡಿದು ಒಂದೆರಡು ದಿನ ಹೆಚ್ಚು ಕಮ್ಮಿ ಇನ್ಸೂರೆನ್ಸು, ಟ್ಯಾಕ್ಸು ಮತ್ತು 3 ತಿಂಗಳ ಟ್ಯಾಕ್ಸು, ನ್ಯಾಷನಲ್ ಪರ್ಮಿಟು, FC ಇವೆಲ್ಲ ಕೂಡ ಒಂದೆರಡು 3 ದಿನ ಹೆಚ್ಚು ಕಮ್ಮಿ ಒಂದೇ ಡೇಟ್ಗೆ ಬಂದಿದ್ವು. ಇನ್ಸೂರೆನ್ಸು, ಟ್ಯಾಕ್ಸು ಎಲ್ಲ ಕೂಡ ಆನ್ಲೈನಲ್ಲೇ ಕಟ್ಟಿದ್ವಿ, ಅವೆಲ್ಲ ಆ್ಯಕ್ಟಿವ್ ಆದವು. ಆದರೆ ಇದು ನ್ಯಾಷನಲ್ ಪರ್ಮಿಟು ಮತ್ತು FC ಮಾತ್ರ ಮಾಡಿಸ್ಬೇಕಿತ್ತು. FC ಮಾಡ್ಸೋಣ ಅಂತ ಬಂದರೆ ಸರ್ವರ್ ಇರಲಿಲ್ಲ ತರೀಕೆರೆಯಲ್ಲಿ. ಅದರಿಂದಾಗಿ ಮಾರನೇ ದಿನ ಬಂದ್ವಿ ಮತ್ತೆ FC ಮಾಡ್ಸೋಣ ಅಂತ ತರೀಕೆರೆ RTO ಹತ್ರ. ಹಾಗೆ ಇಲ್ಲಿ ತರೀಕೆರೆ RMC ಹತ್ರ ನಮ್ಮ ಆತಿಕಣ್ಣವರು, ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿದ್ರು, ಎಲ್ಲ ಡ್ರೈವರ್ಗಳು ಮತ್ತು ಓನರ್ಗಳು. ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಮತ್ತೆ ನಾವು RTO ಹತ್ರ ಬಂದ್ವಿ. ಮಾರನೇ ದಿನ ಬೆಳಗ್ಗೆನೆ ಸರ್ವರ್ ಎಲ್ಲ ಇರೋದ್ರಿಂದಾಗಿ ಮತ್ತೆ ಬೇಗನೆ FC ಎಲ್ಲ ಮಾಡಿಕೊಟ್ರು ನಮ್ಮ ತರೀಕೆರೆ RTO ಅವರು. ಆದರೆ ನ್ಯಾಷನಲ್ ಪರ್ಮಿಟು ಹಾಕ್ಸ್ಬೇಕು ಅಂದರೆ ಪಕ್ಕ ನಾವು ಪ್ಯಾನಿಕ್ ಬಟನ್ನು ಹಾಕ್ಸ್ಬೇಕು ಅಂತ ಹೇಳಿದ್ರು. ಚಿಕ್ಕಮಗಳೂರು ಮತ್ತು ಕಡೂರಲ್ಲಿ ಮಾತ್ರ ಪ್ಯಾನಿಕ್ ಬಟನ್ನು ಹಾಕೋರು ಇದ್ದಾರೆ ಅಂತಂದರು. ಇನ್ನು ಬೇರೆ ಕಡೆ ನಮ್ಮ ತರೀಕೆರೆಯಲ್ಲೆಲ್ಲ ಇಲ್ಲ ಅಂದಿದ್ದಕ್ಕೆ ಸರಿ ಆಯಿತು ಅಂತೇಳಿ ನಾವು ಹೆಂಗಿದ್ರು ಚಿಕ್ಕಮಗಳೂರಿಗೆ ಲೋಡ್ಗೆ ಹೋಗಬೇಕು ಅಂತೇಳಿ ಅಲ್ಲಿಂದ ಹೊರಟೆ ನಾನು. ಚಿಕ್ಕಮಗಳೂರಿಗೆ ಬಂದಿದ್ದ ತಕ್ಷಣವೇ ನಮಗೆ ನಮ್ಮ ಗೋಡನ್ ಹತ್ರನೇ ಬಂದು ಅವರು ಪ್ಯಾನಿಕ್ ಬಟನ್ನು ಹಾಕ್ಕೊಡ್ತೀವಿ ಅಂತೇಳಿ ಬಂದಿದ್ದರು. ಬೈಕಲ್ಲಿ ಬಂದು ಪಾಪ ಅವರು ಎಲ್ಲನೂ ಫಿಟ್ ಮಾಡಿಕೊಡ್ತಾ ಇದ್ದಾರೆ. ಆದರೆ ನಮ್ಮ ಗಾಡಿಯಲ್ಲಿ ನಮ್ಮ ಸ್ಟೇರಿಂಗ್ ಕೆಳಗಡೆನೇ HR ಶೋರೂಮಿಂದನೇ ಅವರು ಪ್ಯಾನಿಕ್ ಬಟನ್ನು ಮತ್ತು GPS ಎಲ್ಲ ಕೊಟ್ಟಿರ್ತಾರೆ. ಆದರೂ ಸಹ ಇದು ಸಪ್ರೇಟಾಗಿ ಹಾಕ್ಸ್ಬೇಕು ಅಂತೇಳಿ ಹೇಳಿದ್ರು. ನೀವು ನಿಮ್ಮ ಗಾಡಿಗಳಿಗೆ ಪ್ಯಾನಿಕ್ ಬಟನ್ ಅನ್ನೋದು ಹಾಕ್ಸಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯಾಕಂದರೆ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಸ್ನೇಹಿತರೆ, ಮತ್ತು ಯಾಕೆ ಗೊತ್ತಾ, ಬಾಡಿಗೆಗಳೆಲ್ಲ ಕೂಡ ಪ್ರತಿಯೊಬ್ಬ ಡ್ರೈವರು ಸಹ ತುಂಬ ಕೇಳೋದು. ಬಾಡಿಗೆಗಳೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ. ಯಾಕಂದರೆ ಇನ್ಸೂರೆನ್ಸು, ಟ್ಯಾಕ್ಸು ಇವೆಲ್ಲ ಕೂಡ ಕಮ್ಮಿ ರೇಟ್ ಏನಿರಲ್ಲ, ಎಲ್ಲ ಜಾಸ್ತಿ ರೇಟೇ ಇರುತ್ತೆ. ಅದ್ರ ಜೊತೆಗೆ ಈ ಪ್ಯಾನಿಕ್ ಬಟನ್ನು, ಈ ಟೈರ್ ಮೇಂಟೆನೆನ್ಸು ಮತ್ತು ಗಾಡಿ ಮೇಂಟೆನೆನ್ಸು ಇವೆಲ್ಲ ಕೂಡ ತುಂಬ ರೇಟೇ ಇರ್ತವೆ. ಒಂದು ಆಯಿಲ್ ತಗೊಳ್ಳೋದಕ್ಕೆ ಹೋದರೂ ಕೂಡ ತುಂಬ ರೇಟೇ. ಮತ್ತು ನಾವೆಲ್ಲಾದರೂ ಡೀಸೆಲ್ ಹಾಕ್ಸೋಕೆ ಹೋದರೂ ಕೂಡ ಡೀಸೆಲ್ ರೇಟೆಲ್ಲ ಕೂಡ ಜಾಸ್ತಿ ಆಗಿದೆ. ಟೋಲ್ ರೇಟು ಸಹ ತುಂಬ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗ್ತಾನೇ ಇದ್ದಾವೆ. ಇದೊಂದೇ ಅಲ್ಲ, ಒಂದು ಗಾಡಿನ ಒಬ್ಬ ಓನರು ತಗೊಂಡು ಒಬ್ಬ ಡ್ರೈವರ್ನಿಟ್ಟು ಗಾಡಿನ ಓಡಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಡ್ರೈವರ್ ಸಂಬಳ ಸಹ ಕೊಡಬೇಕಾಗಿರುತ್ತೆ. ಇದೆಲ್ಲ ಕೂಡ ನಿಮಗೆ ಗೊತ್ತು, ನೀವೇ ನೋಡ್ತಾ ಇರ್ತೀರಾ ನ್ಯೂಸ್ಗಳಲ್ಲಿ, ಪ್ರತಿಯೊಂದು ಹತ್ರನೂ, ಬಂಕುಗಳ ಹತ್ರನೂ ಎಲ್ಲ ನೀವೇ ನೋಡ್ತಾ ಇರ್ತೀರಾ. ಪ್ರತಿಯೊಂದು ರೇಟು ಜಾಸ್ತಿ ಆದಾಗ ಬಾಡಿಗೆಗಳು ಸಹ ಜಾಸ್ತಿ ಆಗೇ ಆಗುತ್ತೆ. ಅದು ಬಾಡಿಗೆ, ಅದಕ್ಕೆ ನಾವು ಪ್ರತಿಯೊಬ್ಬ ಡ್ರೈವರೇ ಆಗಲಿ ಓನರೇ ಆಗಲಿ ಸ್ವಲ್ಪ ಬಾಡಿಗೆ ಜಾಸ್ತಿನೇ ಕೇಳ್ತಾರೆ. ಯಾಕಂದರೆ ಇವೆಲ್ಲ ಕೂಡ ರೇಟ್ಗಳು ಜಾಸ್ತಿ ಇದ್ದಾಗ ಕಡಿಮೆ ಬಾಡಿಗೆಗೆ ಓಡಿಸಿ ನಾವು ಲಾಸಲ್ಲಿ ಗಾಡಿ ಓಡಿಸ್ಬೇಕಾಗುತ್ತೆ. ಅದರಿಂದಾಗಿ, ಯಾಕಂದರೆ ತುಂಬ ಲಾಸಲ್ಲಿ ಗಾಡಿಗಳು ಓಡಿಸಿದ್ರೆ ಯಾರ ಹತ್ರನೂ ಗಾಡಿಗಳಿರಲ್ಲ, ಎಲ್ಲ ಮಾರ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ಮಾತಾಡು ಅಂತೇಳಿ ನಮ್ಮ ಸ್ನೇಹಿತರು ಮತ್ತು ಡ್ರೈವರ್ ಕಮ್ ಓನರು ಮತ್ತು ಡ್ರೈವರ್ಸು ಎಲ್ಲ ಕೂಡ ನನಗೆ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಈ ವಿಡಿಯೋನ ಶೇರ್ ಮಾಡೋದೆಲ್ಲ ನಿಮ್ಮ ಕೈಯಲ್ಲಿ ಐತಿ.